ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಪಾಲಕ್ ಚಕ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಟ್ರೆಡಿಷನಲ್ ಆಗಿ ಅಂದರೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ಅಕ್ಕಿ ಚಕ್ಲಿ ರೆಸಿಪಿನ ನಾನು ಪೋಸ್ಟ್ ಮಾಡಿದ್ದೆ. ಇವತ್ತು 10 ನಿಮಿಷದಲ್ಲಿ ರೆಡಿಯಾಗುವಂತಹ ಈ ಚಕ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಹಾಗೆಯೇ ತುಂಬ ದಿನ ನೀವು ಇದನ್ನು ಸ್ಟೋರ್ ಕೂಡ ಮಾಡಬಹುದು. ಹಾಗೆಯೇ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈ ಪಾಲಕ್ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೆ. ಬಟ್ ಅದರಲ್ಲಿ ಸ್ವಲ್ಪ ಎಲ್ಲ ಮಧ್ಯದಲ್ಲಿ ಬಾಡಿರುತ್ತೆ, ಅದೆಲ್ಲ ತೆಗಿಬೇಕು. ಕೊಳ್ತಂಗಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ನೀವು ತೆಕ್ಕೋಬೇಕು. ಹಾಗೆಯೇ ಪಾಲಕ್ ಸೊಪ್ಪನ್ನು ಮಾತ್ರ ಇಲ್ಲಿ ತಗೊಂಡ್ರೆ ಸಾಕು. ಅದರದ್ದು ಫುಲ್ ದಂಟು ಏನು ತಗೋಬೇಕು ಅಂತಿಲ್ಲ. ಸ್ವಲ್ಪ ಮೇಲ್ಗಡೆ ದಂಟು ತಗೊಂಡು ಒಂದು 25ರಿಂದ 30 ಎಲೆಗಳು ತಗೋಬೇಕು. ಈ ಎಲೆಗಳನ್ನು ತಗೊಂಡು ಇದನ್ನು ನೀಟಾಗಿ ಫಸ್ಟಿಗೆ ತೊಳ್ಕೊಬೇಕು. ಅದರಲ್ಲಿ ತುಂಬಾ ಮಣ್ಣಿರುತ್ತೆ. ಅದನ್ನು ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಒಂದು 3 ಹಸಿಮೆಣಸಿನಕಾಯಿ, ಒಂದು 10 ಪುದೀನ ಎಲೆಗಳನ್ನು ಹಾಕೋಬೇಕು. ಪಾಲಕ್ ಎಲೆ ತುಂಬ ಸ್ಟ್ರಾಂಗ್ ಇರುತ್ತೆ ಅದರದ್ದು ಅರೋಮಾ, ಅದಕ್ಕೆ ಪುದೀನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಇದನ್ನು ನೋಡಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಲ್ಲಿ 1.5 ಕಪ್ನಷ್ಟು ಅಂಗಡಿಯಿಂದ ತಂದಿರುವಂತಹ ಅಕ್ಕಿ ಹಿಟ್ಟನ್ನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ಗೆ 1/4 ಕಪ್ನಷ್ಟು ಕಡಲೆ ಹಿಟ್ಟು, ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು 2 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಡುಗೆ ಸೋಡಾ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಆದರೆ ಅಡುಗೆ ಸೋಡಾ ಹಾಕಿದರೆ ಅದು ತುಂಬ ಗರಿಗರಿಯಾಗಿ ಬರುತ್ತೆ, ಅದಕ್ಕೋಸ್ಕರನೇ ಹಾಕುವಂಥದ್ದು. ಇದನ್ನು ಫಸ್ಟಿಗೆ ನೀವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಪೇಸ್ಟ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೋಬೇಕು. ನಿಮಗೆ ಸ್ವಲ್ಪ ಪೇಸ್ಟ್ ಬೇಕಂದರೆ ಸ್ವಲ್ಪ ಮಾತ್ರ ಸೇರಿಸಿದ್ರೂ ಸಾಕು, ಆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು. ಹಾಗೆಯೇ ಸ್ವಲ್ಪ ಎಳ್ಳನ್ನು ಕೂಡ, ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ತುಂಬ ಗಟ್ಟಿಯಾಗಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇದನ್ನು ನಾದ್ಕೋಬೇಕಾಗುತ್ತೆ. ಇವಾಗ ನೋಡಿ ಸ್ವಲ್ಪ ಕಲರ್ ಆ್ಯಡ್ ಮಾಡಿಲ್ಲ, ಆದರೂ ಕೂಡ ಆ ಪಾಲಕ್ಕಿಂದನೇ ಆ ಹಿಟ್ಟಿಗೆ ಒಳ್ಳೆ ಕಲರ್ ಬಂದಿದೆ. ಸೊ ಇವಾಗ ಹಿಟ್ಟು ನಾದ್ಕೊಂಡು ರೆಡಿಯಾಗಿದೆ. ಸೊ ಇವಾಗ ನೀವು ಮೋಲ್ಡ್ ಏನು ತಗೊಳ್ತೀರಾ, ಮೋಲ್ಡಿಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಇಲ್ಲಿ ನಾವು ಕಡಲೆ ಹಿಟ್ಟನ್ನೆಲ್ಲ ಬಳಕೆ ಮಾಡಿರೋದ್ರಿಂದ ಅದು ಸ್ವಲ್ಪ ಅಂಟುತ್ತೆ, ನಿಮಗೆ ಚಕ್ಲಿ ಬಿಡೋಕ್ಕೆ ತೊಂದರೆ ಆಗಬಹುದು, ಹಾಗೆಯೇ ಕಟ್ಟಾಗಬಹುದು. ಅದಕ್ಕೋಸ್ಕರನೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೊಂಡಿರುವಂತಹ ಹಿಟ್ಟೇನಿದೆ ಅದರಲ್ಲಿ ಸ್ವಲ್ಪ ಭಾಗನ ತಗೊಂಡು ಇವಾಗ ಅಚ್ಚಲ್ಲಿ ನೀವು ಹಾಕಬೇಕು. ಇಲ್ಲಿ ನಾನು ಡೈರೆಕ್ಟು ಎಣ್ಣೆಗೆ ಬಿಡ್ತಾ ಇಲ್ಲ, ಅಂದರೆ ಉದ್ದ ಚಕ್ಲಿಗಳನ್ನು ಮಾಡ್ತಾ ಇಲ್ಲ, ರೌಂಡ್ ಮಾಡ್ತಿರೋದ್ರಿಂದ ಇಲ್ಲಿ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಎಲ್ಲಾದರೂ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದರೆ ನೀವು ಇವಾಗ ಅಡುಗೆ ಎಣ್ಣೆ ಬರುತ್ತೆ ಅದರದ್ದು ಪ್ಲಾಸ್ಟಿಕ್ನ ಕಟ್ ಮಾಡಿ ಕೂಡ ತಗೋಬಹುದು. ಇದರದ್ದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಆ ಚಕ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ಕಟ್ಟಾಗೋದಿಲ್ಲ, ನೀವೇ ಅದನ್ನು ಕಟ್ ಮಾಡಬೇಕಾಗುತ್ತೆ. ಹಾಗೆಯೇ ನೀವು ಸ್ವಲ್ಪ ತೆಳು ಮಾಡಿದರೆ ಏನಾಗುತ್ತೆ ಅಂದರೆ ನೀವು ಎಣ್ಣೆಗೆ ಚಕ್ಲಿ ಬಿಟ್ಟಾಗ ಅದು ಶೇಪನ್ನು ಕಳ್ಕೊಂಬಿಡುತ್ತೆ, ಯಾಕಂದರೆ ಅದು ಉಬ್ಕೊಂಬಿಡುತ್ತೆ, ಅದಕ್ಕೆ ಶೇಪನ್ನು ಕಳ್ಕೊಂಬಿಡುತ್ತೆ. ಸೊ ಕನ್ಸಿಸ್ಟೆನ್ಸಿ ನಾನು ತೋರಿಸಿರೋ ಥರನೇ ನೀವು ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಎಣ್ಣೆ ಮೀಡಿಯಮ್ ಆಗಿ ಹೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಹೀಟ್ ಆಗಬೇಕು. ಅದು ಸಡನ್ನಾಗಿ ಮೇಲೆ ಬರೋ ಥರ ಆದ ಕೂಡಲೇ ನೀವು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಈ ಚಕ್ಲಿನ ಸೈಡಿಂದ ಈ ಥರ ಬಿಟ್ಬಿಡಬೇಕು. ನೀವು ಡೈರೆಕ್ಟ್ ಎಣ್ಣೆಗೆ ಹಾಕಿದರೆ ಅದು ಮುದ್ದೆ ಆಗಿಬಿಡುತ್ತೆ. ನೀವು ಸೈಡಿಂದ ಹಾಕಿದರೆ ನೀಟಾಗಿ ಆ ಚಕ್ಲಿಗಳು ಬರುತ್ತೆ. ಹಾಗೆಯೇ ಅದರದ್ದು ಕಲರ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆಯೇ ಪರ್ಫೆಕ್ಟ್ ಆದಂತಹ ಚಕ್ಲಿ ಇವಾಗ ರೆಡಿ ಆಗ್ತಾ ಇದೆ. ಸೊ ಇದನ್ನು ಒಂದು 4ರಿಂದ 5 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಹೈ ಫ್ಲೇಮಲ್ಲೆಲ್ಲ ಮಾಡಿಕೊಂಡ್ರೆ ಚಕ್ಲಿ ಒಳಗಡೆ ಸಾಫ್ಟ್ ಆಗಿರುತ್ತೆ, ಹೊರಗಡೆ ಮಾತ್ರ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಇವಾಗ 4ರಿಂದ 5 ನಿಮಿಷ ಆಗಿದೆ. ಸೊ ಚಕ್ಲಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ನಾನು ತೆಗಿತಾ ಇದ್ದೀನಿ. ಇವಾಗ ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಕಾಣ್ಬೋದು. ಅಂಗಡಿಯಲ್ಲಿ ಇದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಕಲರ್ ಪೌಡರ್ನ ಆ್ಯಡ್ ಮಾಡ್ತಾರೆ. ಗ್ರೀನ್ ಕಲರ್ನ ಆ್ಯಡ್ ಮಾಡಿದರೆ ನಿಮಗೆ ಅದು ಫ್ರೈ ಆದಮೇಲೆ ಕೂಡ ಕಲರ್ ಚೇಂಜ್ ಆಗೋದಿಲ್ಲ, ಸೊ ಗ್ರೀನ್ ಆಗಿನೇ ಕಾಣುತ್ತೆ. ಬಟ್ ನಮಗೆ ಮನೆಯಲ್ಲಿ ತಿನ್ನೋಕ್ಕಿರೋದ್ರಿಂದ ಅದೆಲ್ಲ ನಾವು ಮಾಡಬೇಕು ಅಂತಿಲ್ಲ, ಇಷ್ಟೇ ಗ್ರೀನ್ ಇದ್ದರೆ ಸಾಕು, ತುಂಬಾ ಚೆನ್ನಾಗಿ ಚಕ್ಲಿ ರೆಡಿ ಆಗುತ್ತೆ. ಅದು ನೋಡೋದಕ್ಕೆ ಪರ್ಫೆಕ್ಟ್ ಶೇಪಲ್ಲಿದೆ, ಹಾಗೆಯೇ ತಿನ್ನೋದಕ್ಕೆ ರುಚಿ ಕೂಡ ಅದ್ಭುತವಾಗಿರುತ್ತೆ. ಸೊ ಈ ರೆಸಿಪಿನ ಮರೆಯದೆ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ನಾನು ಅಕ್ಕಿ ಚಕ್ಲಿ ಸಾಂಪ್ರದಾಯಿಕವಾಗಿ ಮಾಡೋ ವಿಧಾನನ ಕೂಡ ಇಲ್ಲಿ ಬೇರೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ಇದು ಚಕ್ಲಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂಥೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.